Hi guys, good evening. So welcome back to my channel. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಇಲ್ಲೊಂದು ಹಣ್ಣು ತಿರುಗೈತೆ. Top 5 interview questions. अभी मजा आएगा ना भिड़ो. ಇಂಟರ್ವ್ಯೂದಾಗ ಹೆಂಗೆ ಕ್ವಶನ್ಸ್ ಕೇಳ್ತಾರೋ, ಯಾವ ಟೈಪ್ದು ಕೇಳ್ತಾರೋ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ವೈ ಡಿಡ್ ಯು ಲೀವ್ ಯುವರ್ ಪ್ರಿವಿಯಸ್ ಕಂಪನಿ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಹೌ ಮಚ್ ಸ್ಯಾಲರಿ ಯು ಆರ್ ಎಕ್ಸ್ಪೆಕ್ಟಿಂಗ್? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. Tell me something which is not in your resume. Why should we hire you? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎಲ್ಲ ಭಾರಿ ಭಾರಿ ಎಲ್ಲ ಕಾಪಿಡ್ ಇವು, ಎಲ್ಲತ್ರ ಇವ ಫಿಕ್ಸ್ ಇವು. ಅವ್ರಿಗೂ ಗೊತ್ತಿಲ್ಲ, ಅವರು ಒಂದು ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದ್ದಾರೆ, ಅದ್ರ ಪ್ರಕಾರ ಕೇಳ್ತಾರೆ. ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಇದು ಕಂಪಲ್ ಕ್ವಶನ್ ಕೇಳ್ತಾರೆ. ನೀ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಐ ಕೇಮ್ ಫ್ರಮ್ ಹಿಯರ್, ಐ ಡಿಡ್ ದಿಸ್, ಐ ಪರ್ಸ್ಯೂಡ್ ದ್ಯಾಟ್. ಅವ್ರು ಅವ ಕ್ವಶನ್ ಕೇಳಿ ಮುಂದಿನ ಕ್ವಶನ್ಗೆ ರೆಡಿ ಆಗ್ತಿರ್ತಾವ. ನೀ ಆನ್ಸರ್ ಏನಾರ ಹೇಳು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಫಸ್ಟ್ HR ರೌಂಡ್, ಟೆಲಿಫೋನಿಕ್ ಆದ್ಮ್ಯಾಗ HR ಆದ್ಮೇಲೆ ಮ್ಯಾನೇಜರ್, ಟೆಕ್ನಿಕಲ್, ಆಮೇಲೆ ಲಾಸ್ಟ್ ಒಂದು ರೌಂಡ್ ಇರ್ತೈತೆ, 5th ರೌಂಡ್. ಅದ್ರೊಳಗೆ ನೀನು ರಿಜೆಕ್ಟ್ ಮಾಡೋರು ಇರ್ತಾರೆ. ಅವರು 4 ರೌಂಡ್ ಕ್ಲಿಯರ್ ಮಾಡ್ತಾರೆ, 5ನೇ ರೌಂಡ್ದಾಗ ರಿಜೆಕ್ಟ್ ಮಾಡ್ತಾರೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಶುಡ್ ವಿ ಹೈರ್ ಯು? ಅದ್ರೊಳಗೆ ನಾವು ಸುಳ್ಳು ಹೇಳ್ತೇವೆ ಫುಲ್ಲ. ಸರ್ ಐ ವಾಂಟ್ ಟು ಲರ್ನ್ ನ್ಯೂ ಥಿಂಗ್ಸ್, ಐ ವಾಂಟ್ ಟು ಗ್ರೋ ಮೈ ಸೆಲ್ಫ್, I saw that potential in your company, so I want to be the part of your company ಅಂತ ನಾವು ಸುಳ್ಳು ಹೇಳ್ತೇವೆ. ಆಮೇಲೆ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಕೇಳ್ತಾರೆ. ಯಾವ ವೀಕ್ನೆಸ್ ಯಾವ ಹೇಳ್ತಾ ಅದ್ರ ವೀಕ್ನೆಸ್, ಸುಳ್ಳು ಹೇಳೋ ವೀಕ್ನೆಸ್ ಯೂಟ್ಯೂಬ್ ನೋಡಿ ಹೋಗಿರ್ತೀವಲ್ಲ. ಸೊ ಸರ್, ಮೈ ವೀಕ್ನೆಸ್ ಈಸ್ ಐ ಕಾಂಟ್ ಸೇ ನೋ ಟು ದ ಥಿಂಗ್ಸ್ and focus on only one thing at the same time. And I cannot say no. I am a workaholic. Weakness ಯಾವ ಹೇಳ್ತಾ ವೀಕ್ನೆಸ್. ಸೊ ವೈ ಡಿಡ್ ಲೀವ್ ಯುವರ್ ಪ್ರಿವಿಯಸ್ ಕಂಪ್ನಿ? ಅವರ ತೆಗೆದ್ರಂತೂ ಹೇಳಕ್ಕೆ ಬರೋಂಗಿಲ್ಲ. ಸೊ ಐ ಜಸ್ಟ್ ವಾಂಟೆಡ್ ಟು ಗ್ರೋ. Tell me something which is not in your resume ಅಂತ ಕೇಳ್ತಾರೆ. ಸೊ ಸರ್, ನಾ ಶನಿವಾರ ನಾನ್ ವೆಜ್ ತಿನ್ನಂಗಿಲ್ಲ. ಶನಿವಾರ ರಾತ್ರಿ 12 ತನಕ ವೇಟ್ ಮಾಡಿ 12 ಆದ್ಮ್ಯಾಗ ಆಮೇಲೆ ರಾತ್ರಿ ತಿಂತೇನೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ರೆಸ್ಯೂಮಿದಾಗಿಲ್ಲ. ಆಮೇಲೆ ಲೈಕ್ ಹೌ ಮಚ್ ಸ್ಯಾಲ್ರಿ ಯು ಆರ್ ಎಕ್ಸ್ಪೆಕ್ಟಿಂಗ್ ಅಂತ ಕೇಳ್ತಾರೆ. ಅವಾಗ ನೀನು 40-50 ಅಂದೆ. ಸಾರಿ ಇಟ್ಸ್ ನಾಟ್ ಇನ್ ಯುವರ್ ಬಜೆಟ್, ಇಟ್ಸ್ ನಾಟ್ ಇನ್ ಯುವರ್ ಕಂಪ್ನಿ ಬಜೆಟ್ ಅಂತ ಹೇಳ್ತಾರೆ. ಸುಮ್ಮ ಕೇಳ್ತಾರೆ. ಆಮೇಲೆ ಲೈಕ್ ಅವ್ರಿಗೆ ಕೊಡೋಕ್ಕಾಗಂಗಿಲ್ಲ ಅಂತ ಫಸ್ಟ್ ಅದಕ್ಕೆ. ಆಮೇಲೆ ಸೊ ಹೌ ಮಚ್ ಆ್ಯಸ್ ಪರ್ ಯುವರ್ ಕಂಪ್ನಿ ನಾರ್ಮ್ಸ್ ಅಂತ ಹೇಳಿದೆ ಅಂದ್ರೆ 21 ಕೊಡ್ತೇವೆ. CTC 6 ಲ್ಯಾಕ್ ಅಂತ ಇರ್ತೈತಿ, ಎಲ್ಲ ಕಟ್ಟಾಗಿ 20,000 ರೂಪಾಯಿ ಬಂದಂದು ಹೇಳೋದು. CTC ಇರ್ತೈತೆ, ಭಾರಿ ಇರ್ತೈತೆ CTC. ಆಮೇಲೆ ಸ್ಟಾರ್ಟಿಂಗ್ ಒಳಗೆ ಫಸ್ಟ್ ಮಂತ್ ಸ್ಯಾಲ್ರಿ ಎಷ್ಟು ಬಂತಂದ್ರೆ 10,000 ರೂಪಾಯಿ ಕೊಡ್ತಾರೆ. ಯಾಕಂದರೆ ವಿ ಟುಕ್ ಯು ಆ್ಯಸ್ ಅ ಇಂಟರ್ನ್ ರೈಟ್ ನಾವು. ಸೊ ಫಾರ್ 3 months ಯು ವಿಲ್ ಬಿ ವರ್ಕಿಂಗ್ ಆ್ಯಸ್ ಅನ್ ಇಂಟರ್ನ್. ಆಫ್ಟರ್ ದ್ಯಾಟ್ ವಿ ವಿಲ್ ಆನ್ ಬೋರ್ಡ್ ಯು ಅಂತ ಹೇಳ್ತಾರೆ. ಬಟ್ ನೀವು ವರ್ಕ 3 ತಿಂಗಳು ಮಾಡೋದಿರ್ತೈತಲ್ಲ. ಯಾಕಂದರೆ ಆನ್ ಬೋರ್ಡ್ ಮಾಡುವಷ್ಟ್ರಾಗ ನಿಮ್ದು ಪೇಷನ್ಸು ಇರೋಂಗಿಲ್ಲ. ಆಮೇಲೆ ನಿಮ್ಗೆ ಅಲ್ಲಿ ಇರಬೇಕನ್ನೋದು ಇಂಟ್ರೆಸ್ಟು ಹೋಗಿರ್ತೈತೆ. ಸೊ ಅದ ಕಂಪ್ನಿ ಲ್ಯಾಪ್ಟಾಪ್ದಿಂದ ಬೇರೆ ಜಾಬ್ಗೆ ಅಪ್ಲೈ ಮಾಡ್ಕೊಂಡು ಕುಂತಿರ್ತೇವೆ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ, ಆ ಥರ ಅನಿಸುತ್ತೆ ಏನಾದರೂ. ವೈ ಶುಡ್ ವಿ ಹೈರ್ ಯು? ಅದಕ್ಕೊಂದು ಪ್ರಾಪರ್ ಆನ್ಸರೇ ಇಲ್ಲ.
ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ನೀವೇನು ಹೇಳಬೇಕು. ಅದಕ್ಕೆ ಎಲ್ಲರದು ಫ್ರೀ ಅನ್ಸರ್, ಯಾರು ಏನು ಬೇಕಾದ ಹೇಳ್ಬೋದು. ನೀವು ಯಾವ ಬೇಕೋ ಹೆಂಗೆ ನಿಮ್ಗೆ ಯಾವ ರೇಂಜಿಗೆ ಸುಳ್ಳು ಬರ್ತೈತೆ ಆ ರೇಂಜಿಗೆ ನೀವು ಸುಳ್ಳು ಹೇಳ್ಬೋದು. ಐ ಆಮ್ ಕಂಪ್ಲೀಟ್ ವರ್ಕೋಹಾಲಿಕ. ಯಾಕಂದ್ರೆ ಅವಾಗ ಜಾಬ್ ಬೇಕಾಗಿರ್ತೈತಲ್ಲ ನಿಮ್ಗೆ. ಸೊ ಅವ್ರು ಹೇಳ್ತಾರೆ ಆರ್ ಯು ಕಂಫರ್ಟೇಬಲ್ ವಿತ್ ಫ್ಲೆಕ್ಸಿಬಲ್ ವರ್ಕ್ ಅವರ್ಸ್ ಅಂತ ಹೇಳಿರ್ತಾರೆ ಅವರು. ನಾವು ಹ್ಞೂ ಅಂದಿರ್ತೀವಿ, ಯಾಕಂದ್ರೆ ಜಾಬ್ ಬೇಕಾಗಿರ್ತೈತಲ್ಲ. ಎಸ್ ಸರ್, ಐ ವಿಲ್ ಬಿ ಅವೈಲೇಬಲ್ ಆನ್ ಸಂಡೇಸ್ ಆಸ್ ವೆಲ್ ಅಂತ ಹೇಳ್ತೇವೆ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಅಲ್ಲೇ ಅವ್ರು ನೋಡಿದ್ರೆ ಮಧ್ಯಾಹ್ನ ಒಂದು 35 ಮಿನಿಟ್ಸ್ 40 ಮಿನಿಟ್ಸ್ ಊಟದ ಬ್ರೇಕ್ ಇರ್ತೈತಿ. ಊಟ ಮಾಡಿ ಬರೋ ಊಟದ ಅದು 40 ಮಿನಿಟ್ಸ್ ಒಳಗೆ ನೀವು ವಾಪಸ್ ಬಂದು ಮತ್ತೆ ಲಾಗಿನೂ ಆಗಿರ್ಬೇಕು. ಇಲ್ಲಾಂದ್ರೆ ಸರ್ ಲಾಸ್ ಆಫ್ ಪೇ ಸರ್, ಹಾಫ್ ಡೇ ಕೌಂಟ್ ಆಗುತ್ತೆ ಸರ್ ನಿಮ್ಮದು, ಹೀಗಾದರೆ ವರ್ಕ್ ಆಗಲ್ಲ ಸರ್. ಸೊ ಬಿ ಸೀರಿಯಸ್, ಡೋಂಟ್ ರಿಪೀಟ್ ದಿ ಸೇಮ್ ಮಿಸ್ಟೇಕ್ ಆಗೇನು ಸರ್. ಆಮೇಲೆ ಅದೇ ಮತ್ತು ಜೂಮ್ ಮೀಟಿಂಗ್, ಕ್ವಿಕ್ ಕಾಲ್. ಆ ಕ್ವಿಕ್ ಕಾಲ್ 1 ತಾಸು ಇರ್ತಾವೆ. ಸಿ ಆ್ಯಸ್ ವಿ ಆರ್ ವರ್ಕಿಂಗ್ ಹಿಯರ್, ಸೊ ಇಟ್ಸ್ ದ ಥಿಂಗ್. ರಾತ್ರಿ ವರ್ಕ್ ಮುಗ್ದಿರ್ತೈತೆ, ಎಲ್ಲ ಆಗಿರ್ತೈತೆ, ಮನೆಗೆ ಹೋಗಿರ್ತೈತೆ. ಅದ್ರಾಗ ಸೇಲ್ಸ್ ಇತ್ತಂದರೆ ಇನ್ನೂ ಮುಗಿದು ಸತ್ತು ಹೋಗೋದಲ್ಲಿ ಅವ್ರ ಕೈಯಾಗ. ಇವಾಗ ನೀವು ಫ್ರೈಡೇ ಸ್ಯಾಟರ್ಡೆ ಒಂದೇನೊಂದು ಸೇಲ್ ಮಾಡಿರ್ತೀರಿ. ಸ್ಯಾಟರ್ಡೆ ಫುಲ್ ಮ್ಯಾಮ್ ನೆಕ್ಸ್ಟ್ ಲೆವೆಲ್ ಮ್ಯಾಮ್, ಯು ಡಿಡ್ ಅ ರಿಯಲಿ ಗುಡ್ ಜಾಬ್ ಅಂತ ಇರ್ತಾರೆ. ಅದೇ ಮತ್ತೆ ನೆಕ್ಸ್ಟ್ ಸಂಡೇ ಆಗಿ ಮಂಡೇ ಬಂದು ಟ್ಯೂಸ್ಡೇ ಒಂದು ಸೇಲ್ ಆಗಿಲ್ಲ ಅಂದರೆ ನಿನ್ನ ಜಾಬ್ ಮತ್ತೆ ಫಿಕ್ಸ್ ಇಲ್ಲ, ತೆಗಿಬೋದು ನಿನ್ನ. ಅದು ಏನಾಯ್ತು, ಅದು ಹೋದ ವೀಕಿಗೆ ಮುಗೀತದು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಸೇಲ್ಸ್ ಮಾರ್ಕೆಟಿಂಗ್ ಹಂಗೆ ಅವು. ನೀ ಏನು ವ್ಯಾಲ್ಯೂ, ನೀ ಏನು ರೆಸ್ಪೆಕ್ಟ್ ಅರ್ನ್ ಮಾಡಿರ್ತಿ ಅದು 1 ವೀಕಿಗೆ ಅಷ್ಟೇ. ಅದು ನೆಕ್ಸ್ಟ್ ವೀಕ್ದಾಗ ನೀ ಮತ್ತೆ ಮಾಡಿಲ್ಲ ಅಂದರೆ ನೀ ಎವ್ರಿ ವೀಕ್ ರೆಸ್ಪೆಕ್ಟ್ ಅರ್ನ್ ಮಾಡ್ಬೇಕು ನೀ. ಅವಾಗ ಸೇಮ್ ರೆಸ್ಪೆಕ್ಟ್ ಬೇಕಂದ್ರೆ, ಇಲ್ಲ ನಾವು ಹೋದ ವೀಕ್ ಮಾಡಿದ್ದೆ, ನಾ 2 ಸೇಲ್ ಮಾಡಿದ್ದೆ ಸರ್, ಅಷ್ಟು ಮಾಡಿದ್ದೆ, ಟಾಪ್ ಪರ್ಫಾರ್ಮರ್ ಇದ್ದೆ, ಡಸಂಟ್ ಮ್ಯಾಟ್ರ್. ಈ ವೀಕ್ ಮಾಡಿಲ್ಲಲ್ಲ, ಆಗಲ್ಲ ಅಷ್ಟೇ. ಆಯಿತು, ಎಷ್ಟಾಯಿತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯಿತು ಅನ್ನೋದು ಮುಖ್ಯ. ಆಮೇಲೆ ಇನ್ನೊಂದು ಕ್ವಶನ್ ಇರ್ತೈತೆ ಅವ್ರದ್ದು, ವೇರ್ ಯು ವಾಂಟ್ ಟು ಸಿ ಯುವರ್ ಸೆಲ್ಫ್ ಆಫ್ಟರ್ 5 ಇಯರ್ಸ್. 5 ಇಯರ್ಸ್ ಅವರೇ ಇರ್ತಾರೋ ಇಲ್ಲೋ ಕಂಪ್ನಿ ಒಳಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬಟ್ ದೇ ವಾಂಟ್ ಟು ನೋ ದಟ್ ವೇರ್ ಯು ವಿಲ್ ಬಿ. 3 ತಿಂಗಳು ತೆಗೋದು ಜಾಸ್ತಿ ಆಗಿರ್ತೈತಿ. ಇನ್ನು 5 ಇಯರ್ಸ್ 5 ವರ್ಷ ಅಂದ್ರೆ ಇನ್ನೀ ಗೊತ್ತಿಲ್ಲ. 5 ವರ್ಷ ಒಂದು ಹೇಳ್ಬೋದು, 5 ವರ್ಷದಾಗ ಒಂದು 5-6 ಕಂಪ್ನಿ ಚೇಂಜ್ ಆಗಿರ್ತಾವೆ ಅಷ್ಟ್ರಾಗ 5 ವರ್ಷದಾಗ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಟ್ ಎಲ್ಲ ಹೇಳೋದು ಸುಳ್ಳಲ್ಲ ಮತ್ತೆ. ಸರ್, ಐ ವಾಂಟ್ ಟು ಸಿ ಮೈ ಸೆಲ್ಫ್ ಇನ್ ದ ಟಾಪ್ ಪೊಸಿಷನ್ ಇನ್ ದಿಸ್ ಕಂಪ್ನಿ. ಆಮೇಲೆ ಏನೋ ಭಾಳ ಹತ್ರಾಗ ಬೇರೆ ಬೇರೆ ವೆರೈಟಿ ಲೇಯರ್ಸ್ ಇದಾವೆ ಹತ್ರ. ಸುಳ್ಳು ಹೇಳೋದ್ರಾಗು ಲೇಯರ್ಸ್ ಇದಾವೆ. ಅದು ಯಾವ ಲೇಯರಿಗೆ ನೀ ರೀಚ್ ಅವ್ರಿಗೂ ಗೊತ್ತು. ನೀವು ಡೈರೆಕ್ಟ್ 7th ಲೇಯರ್ಗೆ ರೀಚ್ ಆದ್ಲ ಇವ ಅಂತ ಅನ್ನಿಸ್ತಿರ್ತೈತೆ ಅವ್ರಿಗೂ. ಅವರು ಹಂಗೆ ಕೇಳ್ತಿರ್ತಾರೆ, ಅವ್ರಿಗೂ ಗೊತ್ತಿರ್ತಾರೆ. ಅವರೇ ಇರಂಗಿಲ್ಲ ಅಲ್ಲಿ 5 ವರ್ಷ. ನಾವು 1 ವರ್ಷ ಆಗನೂ ಹೋಗಿರ್ತಾವ. 30% ಹೈಕ್ ಸಿಕ್ತಂದ್ರೆ ಬೇರೆ ಕಂಪ್ನಿ ಏನಾದ್ರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ ಅಂತ ಪ್ರೈವೇಟ್ ಜೈಲ್. ಸೊ ದೇ ಆರ್ ಗಿವಿಂಗ್ ಸಮ್ ಗುಡ್ ಪ್ಯಾಕೇಜ್. ಸೊ ಐ ಜಸ್ಟ್ ವಾಂಟ್, ಅಲ್ಲಿ ಹೋಗಿ ಅವ್ನು ಬೇರೆ ಕಂಪ್ನಿಯಾಗ ಹೋಗಿ ಅದನ್ನ ಹೇಳ್ತಿರ್ತಾ, ಐ ವಾಂಟ್ ಟು ಸಿ ಮೈ ಸೆಲ್ಫ್, ಐ ಆಮ್ ಸೀಯಿಂಗ್ ಮೈ ಗ್ರೋತ್ ಇನ್ ಯುವರ್ ಕಂಪ್ನಿ ಸರ್. ಅಲ್ಲಿ ಬೇರೆ ಕಡೆ ಸುಳ್ಳು ಹೇಳ್ತೀರಿ. ಯಾಕಂದ್ರೆ ನಾವು ಬೇರೆ ಕಂಪ್ನಿ ಹೋಗ್ಬೇಕು, ನಾವು ಇಂಟರ್ವ್ಯೂ ಕೊಡಬೇಕಲ್ಲ. ಆಮೇಲೆ ಒಂದು ಜಾಬ್ಗೆ ಅಲ್ಲಿ ಹೊರಗಿನ್ನ ಕುಂತಿರ್ತೀರಲ್ಲ ವೇಟಿಂಗ್ ಒಳಗೆ, ಎಲ್ಲ ರೆಡಿಯಾಗಿ ಹೋಗಿರ್ತೀರಿ. ಬೆಂಗಳೂರೊಳಗೆ ಹೋದಿರಲ್ಲ, ಎಲ್ಲ ಕ್ಯಾಬ್ ಬುಕ್ ಮಾಡಿ ಅವ್ರು ಹೇಳಿದ್ದ ಲೊಕೇಶನ್ಗೆ ಹೋಗ್ಬೇಕಂದ್ರೆ ಒಂದು 300-400 ರೂಪಾಯಿ ಕ್ಯಾಬಿಗೆ ಹೋಗಿರ್ತಾವೆ. ಫಸ್ಟ್ ಕ್ಲಾಸ್ ರೆಡಿಯಾಗಿ ಕಟಿಂಗ್ ಮಾಡಿಸಿ ವೆಲ್ ಗ್ರೂಮ್ಡ್ ಅಂತ ಹೇಳಿರ್ತಾರೆ. ಸೊ ಪ್ಲೀಸ್ ಬಿ ಇನ್ ಪ್ರಾಪರ್ ಫಾರ್ಮಲ್ಸ್ ಆ್ಯಂಡ್ ಬಿ ವೆಲ್ ಗ್ರೂಮ್ಡ್ ಅಂತ ಹೇಳ್ತಾರೆ. ಅಲ್ಲಿ ಹೋಗಿರ್ತೀರಿ ನೀವು, ಅಲ್ಲಿ ಹೊರಗೆ ಹೋಗಿ ಕುಂತಿರ್ತಾರೆ. ಒಂದು 7-8 ಜನ ಬಂದಿರ್ತಾರೆ. ಸರ್ ಇಲ್ಲೇ ನಾ ಇಂಟರ್ವ್ಯೂ ಆಗ್ತೀವಿ. ಇಲ್ಲೇ ಸರ್ ಬನ್ನಿ ಅಂಥೇಳಿ ಅಲ್ಲಿ ಹೋಗಿ ಕೂತೀವಿ. ಅದ್ರಾಗ ಕೇಳ್ತಾರೆ, ಸರ್ ನೀವೇನು ಮಾಡಿದ್ದೀರಿ ಸರ್, ನಿಮ್ದೇನು ಬ್ಯಾಕ್ಗ್ರೌಂಡ್. ಒಬ್ಬ ಹೇಳ್ತಾ ಬ್ಯಾಂಕ್ದವ, ಒಬ್ಬ ಹೇಳ್ತಾ
ಸರ್ ನಾನು ಇವಾಗ ಜಸ್ಟ್ ಡಿಗ್ರಿ ಮುಗಿತು ಊರಲ್ಲಿದ್ದೆ, ಹಾಗೆ ನನ್ನ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದರು, ಸೊ ಬಂದಿದ್ದೀನಿ ಸರ್. ಅಂದರೆ ಎಲ್ಲ ಟೈಪ್ದವ್ರು ಬಂದಿರ್ತಾರಲ್ಲಿ, ಅದೇ ಸೇಮ್ ಜಾಬ್ಗೆ. ನೀವು ಮಾರ್ಕೆಟಿಂಗ್ ಇರ್ತೀವಿ, ನಾವು ಫಿನಾನ್ಸ್ ಇರ್ತಾ, ಸೊ ಎಲ್ಲರೂ ಸೇಮ್ ಜಾಬಿಗೆ ಬಂದಿರ್ತಾರೆ. ಅದ್ರೊಳಗೆ ಅಲ್ಲಿ 10-12 ಜನ ಒಳಗೆ ಒಂದು 12-15 ಜನ ಬೆಂಗ್ಳೂರ್ದಾಗ ವಾಕಿನ್ ಅಂದರೆ ಅಷ್ಟು ನಾರ್ಮಲ್ ಅಷ್ಟು ಜನ ಬಂದಿರ್ತಾರೆ, ಜಾಸ್ತಿನೇ ಬಂದಿರ್ತಾರೆ. ಅದ್ರೊಳಗೆ ಅವ್ರು ತೊಗೊಳೋದಿರ್ತಿತ್ತು ಒಂದು 2-3 ಜನ. ನಾವು ಎಲ್ಲಿ ಫುಲ್ ಇಲಾನ್ ಮಸ್ಕ್ ಇದ್ದವ್ರಂಗೆ, ಏನು ಜೆಫ್ ಬೆಸೋಸ್, ಇಲಾನ್ ಮಸ್ಕ್ ಅವ್ರ ರೇಂಜಿಗೆ ಇಂಟರ್ವ್ಯೂವರ್ಸ್, ಒಬ್ಬನೇ ಅವನು ಕುಂದಿರ್ಸಿರ್ತಾರೆ. ಅವಂಗೂ ಒಂದು 15-18 ಸಾವಿರ ರೂಪಾಯಿ ಸ್ಯಾಲ್ರಿ ಇರ್ತೈತೆ. ಸೊ ಅವ್ನು ಫುಲ್ ಫೀಲ್ ತೊಗೋತಿರ್ತಾವೆ ಒಳಗೆ. ಸರ್, ಆಫ್ಟರ್ ಜಾಯ್ನಿಂಗ್ ಯು ಕಾಂಟ್ ಕಮ್ ಹಿಯರ್ ಲೈಕ್ ದಿಸ್, ಯು ಶುಡ್ ಬಿ ವೆಲ್ ಗ್ರೂಮ್ಡ್. ವಿ ಕಂಪ್ನಿ ಆ್ಯಸ್ ಅ ಕಂಪ್ನಿ ವಿ ವರ್ಕ್ ಹಿಯರ್ ಲೈಕ್ ಅ ಫ್ಯಾಮಿಲಿ. ಏನು ಹೇಳ್ತಾ ಅವ್ನು ನೆಕ್ಸ್ಟ್ ಅವ್ನು ಫ್ಯಾಮಿಲಿ ಪಾರ್ಟಿ ಇರೋಂಗಿಲ್ಲ, ಅವ್ನು ನೆಕ್ಸ್ಟ್ ಮಂತ್ ಬಿಟ್ಟು ಹೋಗೋರ್ತ. ಅವನು ಜಾಬ್ ಫಿಕ್ಸ್ ಇರೋಂಗಿಲ್ಲ. ಎಂಜಾಯ್ ಮಾಡಿರಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.